ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಚಿಕ್ಕಮಗಳೂರಲ್ಲಿ ಕಿಡಿಗೇಡಿಗಳಿಂದ ಕಲ್ಲು ತೂರಾಟ ನಡೆದಿರುವಂತಹ ಘಟನೆ ನಡೆದಿದೆ. ಮನೆಗಳ ಮೇಲೆ ಕೆಲ ಪುಂಡರು ಕಲ್ಲು ತೂರಾಟವನ್ನು ನಡೆಸಿದ್ದಾರೆ. ಘಟನೆಯಲ್ಲಿ ಮನೆ ಕಿಟಕಿ ಗಾಜು ಪುಡಿಪುಡಿಯಾಗಿದೆ. ಮನೆಯ ಒಳಗೆ ಹೊಕ್ಕಿರುವಂತಹ ಕಲ್ಲುಗಳು. ವಿಜಯಪುರ ಬಡಾವಣೆಯಲ್ಲಿನ ಜನರಲ್ಲಿ ಈಗ ಆತಂಕ ಶುರು ಮಾಡಿದೆ. ಕಲ್ಲನ್ನು ತೂರಿ ಘೋಷಣೆಯನ್ನು ಕೂಗಿ ಅಲ್ಲಿಂದ ಕಿಡಿಗೇಡಿಗಳು ಪರಾರಿಯಾಗಿದ್ದಾರೆ. ಮಹೇಶ್ ಅನ್ನೋರ ಮನೆ ಮೇಲೆ ತಡರಾತ್ರಿ ಕಲ್ಲು ತೂರಾಟ ಆಗಿರುವ ಬಗ್ಗೆ ಈಗ ಮಾಹಿತಿ ಲಭ್ಯವಾಗ್ತಾ ಇದೆ. ತಕ್ಷಣ ಮನೆ ಮಾಲೀಕ ಮಹೇಶ್ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಚಿಕ್ಕಮಗಳೂರಿನ ಬಸವನಹಳ್ಳಿ ಪೊಲೀಸರಿಂದ ಈಗ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಯಾವ ಕಾರಣಕ್ಕೋಸ್ಕರ ಕಲ್ಲು ತೂರಾಟ ಆಗಿದೆ ಅನ್ನೋದು ಇನ್ನಷ್ಟೇ ಅಪ್ಡೇಟ್ ಸಿಗಬೇಕು. ಆದರೆ ಚಿಕ್ಕಮಗಳೂರಲ್ಲಿ, ಮೈಸೂರಲ್ಲಾಗಿತ್ತು ಇದೇ ರೀತಿಯಾದಂಥ ಘಟನೆ. ಮನೆಗಳ ಮೇಲೆ ಕಲ್ಲು ತೂರಾಟವನ್ನು ಮಾಡೋದು, ರಾತ್ರಿ ಅಲ್ಲಿಂದ ಎಸ್ಕೇಪ್ ಆಗೋದು. ಈಗ ಚಿಕ್ಕಮಗಳೂರಲ್ಲೂ ಕೂಡ ಇಂಥದ್ದೇ ಘಟನೆಗಳು ಈಗ ಬೆಳಕಿಗೆ ಬರ್ತಾ ಇದೆ. ಮನೆಯ ಮೇಲೆ ತಡರಾತ್ರಿ ಕಲ್ಲುಗಳನ್ನು ತೂರಾಟ ಮಾಡೋದು ಪುಂಡರು, ಬಳಿಕ ಅಲ್ಲಿಂದ ಎಸ್ಕೇಪ್ ಆಗೋದು. ಯಾವ ಕಾರಣಕ್ಕೋಸ್ಕರ ಇವರು ಈ ರೀತಿಯಾಗಿ ತಡರಾತ್ರಿ ಬಂದು ಮನೆಗಳ ಮೇಲೆ ಕಲ್ಲು ತೂರಾಟವನ್ನು ನಡೆಸ್ತಾ ಇದ್ದಾರೆ ಅನ್ನೋದು ಪೊಲೀಸ್ ತನಿಖೆಯಿಂದ ಮಾತ್ರ ಗೊತ್ತಾಗಬೇಕು. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ವಿ. ಮನೆಯ ಕಿಟಕಿ ಗಾಜು ಪುಡಿ ಪುಡಿ ಆಗಿದೆ. ಅಲ್ಲಿ ಕಲ್ಲುಗಳು ಕೂಡ ಬಿದ್ದಿರೋದನ್ನು ಗಮನಿಸ್ಬೋದು. ಇದೇ ಏರಿಯಾದಲ್ಲಿರುವಂಥ ಮನೆ ಅದು. ಮಹೇಶ್ ಅನ್ನೋರಿಗೆ ಸೇರಿದಂಥ ಮನೆ ನೋಡಿ. ಅಲ್ಲಿ ಕಿಟಕಿ ಗಾಜುಗಳು ಪುಡಿ ಪುಡಿಯಾಗಿ ಕೆಳಗೆ ಬಿದ್ದಿರೋದು. ಮನೆಯ ಒಳಗೆ ಹೋಗಿ ಕಲ್ಲುಗಳು ಬಿದ್ದಿದೆ. 11:45 12:10 ಕೆಲವೇ ಮುಸ್ಲಿಮ್ಸ್ ಹುಡುಗರು ಗುಂಪು ಕಟ್ಕೊಂಡ್ಬಂದು ನನಗೆ ಒಂದು ಕಲ್ಲು ಹೊಡೆದು ಹೋಗಿದ್ದಾರೆ. ಆವಾಗ ನಮ್ಮ ಓನರ್ಗೆ ಫೋನ್ ಮಾಡಿದ್ದಾರೆ, ರತ್ನಾಕರಿಗೆ. ಅವರು ಮಾಡಿದ್ದಾರೆ ಅಂತ ಅವ್ರು ಬಂದು ಪೊಲೀಸಿಗೆ ನೈಟು ಪೊಲೀಸ್ ಅವ್ರಿಗೆ ಫೋನ್ ಮಾಡಿದರು. ಅವ್ರು ಬಂದು ನೋಡ್ಕೊಂಡು ಹೋಗಿ ಮಾಜರ್ ಮಾಡ್ಕೊಂಡು ಹೋಗಿದ್ದಾರೆ. ಬಂದು ಕಂಪ್ಲೇಂಟ್ ಕೊಡಿ 10 ಗಂಟೆ ಅಂತ ಈ ಕಡೆ ಓಡಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ಕಾನೂನು ಕ್ರಮ ಕೈಗೊಳ್ಳಬೇಕಾಗಿ ನಾವು ಪೊಲೀಸ್ ಇಲಾಖೆಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಚಿಕ್ಕಮಗಳೂರು ಪ್ರತಿನಿಧಿ ಚೇತನ್ ಪದ್ಮಶಾಲಿಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಚೇತನ್, ಯಾವ ಕಾರಣಕ್ಕೋಸ್ಕರ ಮನೆಗಳ ಮೇಲೆ ಕಲ್ಲು ತೂರಾಟ ಆಗ್ತಾ ಇದೆ? ಪೊಲೀಸರು ಏನು ಶಂಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ? ನಾಗೇಂದ್ರ ಬಾಬು, ಈ ಘಟನೆ ನಡೆದಿರುವುದು ನಿನ್ನೆ ರಾತ್ರಿ 11:30 12 ಗಂಟೆ ಸಮಯದಲ್ಲಿ ಆಗಿದೆ ಅನ್ನುವಂಥ ಮಾಹಿತಿಯನ್ನು ಈಗೇನು ಮನೆ ಮಾಲೀಕ ಮಹೇಶ್ ಇರ್ಬೋದು, ಮತ್ತೆ ಆ ಮನೆ ಏನು ಬಾಡಿಗೆ ಕೊಟ್ಟಿದ್ರು ಅದರ ಓನರ್ ಕೂಡ ಅದನ್ನೇ ಕೂಡ ಹೇಳ್ತಿರುವಂಥದ್ದು. ತಡರಾತ್ರಿ 11:30 12 ಗಂಟೆವರೆಗೂ ಕೆಲವು ಕಿಡಿಗೇಡಿಗಳು ಬಂದಂತರು ಕಲ್ಲು ತೂರಾಟ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯಾವಾಗ ಕಲ್ಲು ತೂರಾಟ ಆಗುತ್ತೆ ಅವರು ತಕ್ಷಣ 112ಗೆ ಮತ್ತೆ ಬಸವನಹಳ್ಳಿ ಪೊಲೀಸರಿಗೆ ಮಾಹಿತಿಯನ್ನು ನೀಡ್ತಾರೆ. ತಕ್ಷಣವೇ ಅವರು ಕೂಡ ಸ್ಥಳಕ್ಕೆ ಆಗಮಿಸಿದ್ರು. ಆ ಸಂದರ್ಭದಲ್ಲಿ ಅಲ್ಲಿ ಯಾರೂ ಕೂಡ ಪೊಲೀಸರಿಗೆ ಕೂಡ ಸಿಕ್ಕಿಲ್ಲ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಏನು ವಿಜಯಪುರ ಬಡಾವಣೆ ಆ ರಸ್ತೆ ಮತ್ತೆ ಸೇರಿದಂತೆ ಕೆಲ ಭಾಗದ CCTV ಫುಟೇಜ್ಗಳನ್ನ ಕಲೆಕ್ಟ್ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಅಂದ್ರೆ ಪ್ರತಿಯೊಂದು CCTV ಫುಟೇಜ್ಗಳಲ್ಲೂ ಕೂಡ ಯಾರ್ಯಾರು ಓಡಾಡಿದ್ರು, ಸ್ಥಳೀಯರ ಅಥವಾ ಬೇರೆಯವರ ಯಾರು ಅನ್ನೋ ಬಗ್ಗೆ ಈಗ ಮಾಹಿತಿ ಕಲೆ ಮುಂದಾಗಿದ್ದಾರೆ. ಅದಾದ ನಂತರ ಏನದು CCTV ಫುಟೇಜ್ ಅಲ್ಲಿ ಯಾವ ವ್ಯಕ್ತಿಗಳ ಅನುಮಾನ ಬರ್ತಾರೆ, ಅದಾದ ನಂತರ ಮಹೇಶ್ ಅವರಿಂದ ಏನು ದೂರು ಪಡೆದು ನಂತರ ಪ್ರಕರಣವನ್ನು ದಾಖಲಿಸಿ ಕೂಡ ಮುಂದಾಗಿದ್ದಾರೆ. ಅಂದ್ರೆ ಈ ಪ್ರಕರಣವನ್ನ ಒಂದೆಡೆ ಗಂಭೀರವಾಗಿ ಕೂಡ ಪರಿಗಣಿಸಿದ್ದಾರೆ. ಅಂದ್ರೆ ಮೈಸೂರಿನ ಪ್ರಕರಣದ ನಂತರ ಚಿಕ್ಕಮಗಳೂರು ಕೂಡ ಇದೇ ರೀತಿ ಘಟನೆ ನಡೆದಿರೋದ್ರಿಂದ ಇದನ್ನು ಸಂಪೂರ್ಣವಾಗಿ ಗಂಭೀರವಾಗಿ ಪರಿಗಣಿಸಿರುವಂತ ಪೊಲೀಸರಿಗೆ ಒಂದು ತನಿಖೆಯನ್ನು ಕೂಡ ಚುರುಕುಗೊಳಿಸಿದ್ದಾರೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಚೇತನ್, ನಿಮ್ಮೆಲ್ಲ ಮಾಹಿತಿಗಾಗಿ. ಮೊನ್ನೆ ಮೈಸೂರಲ್ಲಿ ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಟ ಆಯಿತು. ಅಲ್ಲಿ ಗಲಭೆ ಕೂಡ ಸೃಷ್ಟಿ ಆಯಿತು. ಅಲ್ಲಿ ಯಾವ ಕಾರಣಕ್ಕಾಗಿದೆ ಅಂತ ಗೊತ್ತಿದೆ. ಆದರೆ ಇಲ್ಲಿ ಚಿಕ್ಕಮಗಳೂರಲ್ಲಿ ಮನೆಗಳ ಮೇಲೆ ಈ ಥರ ಕಲ್ಲು ತೂರಾಟವನ್ನು ಯಾವ ಕಾರಣಕ್ಕೋಸ್ಕರ ನಡೆಸಿದ್ದಾರೆ ಅನ್ನೋದು ಇನ್ನೂ ಸ್ಪಷ್ಟವಾಗಿ ಗೊತ್ತಿಲ್ಲ. ಪೊಲೀಸರ ತನಿಖೆಯಿಂದ ಮಾತ್ರ ಗೊತ್ತಾಗಬೇಕು. ನೋಡಿ, ಇವತ್ತು ಚಿಕ್ಕಮಗಳೂರು ಸರದಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಚಿಕ್ಕಮಗಳೂರಲ್ಲಿ ಕಿಡಿಗೇಡಿಗಳಿಂದ ಕಲ್ಲು ತೂರಾಟ ನಡೆದಿರುವಂತಹ ಘಟನೆ ನಡೆದಿದೆ. ಮನೆಗಳ ಮೇಲೆ ಕೆಲ ಪುಂಡರು ಕಲ್ಲು ತೂರಾಟವನ್ನು ನಡೆಸಿದ್ದಾರೆ.
ಘಟನೆಯಲ್ಲಿ ಮನೆ ಕಿಟಕಿ ಗಾಜು ಪುಡಿಪುಡಿಯಾಗಿದೆ. ಮನೆಯ ಒಳಗೆ ಹೊಕ್ಕಿರುವಂಥ ಕಲ್ಲುಗಳು. ವಿಜಯಪುರ ಬಡಾವಣೆಯಲ್ಲಿನ ಜನರಲ್ಲಿ ಈಗ ಆತಂಕ ಶುರು ಮಾಡಿದೆ. ಕಲ್ಲನ್ನು ತೂರಿ ಘೋಷಣೆಯನ್ನು ಕೂಗಿ ಅಲ್ಲಿಂದ ಕಿಡಿಗೇಡಿಗಳು ಪರಾರಿಯಾಗಿದ್ದಾರೆ. ಮಹೇಶ್ ಅನ್ನೋರ ಮನೆ ಮೇಲೆ ತಡರಾತ್ರಿ ಕಲ್ಲು ತೂರಾಟ ಆಗಿರುವ ಬಗ್ಗೆ ಈಗ ಮಾಹಿತಿ ಲಭ್ಯವಾಗ್ತಾ ಇದೆ. ತಕ್ಷಣ ಮನೆ ಮಾಲೀಕ ಮಹೇಶ್ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಚಿಕ್ಕಮಗಳೂರಿನ ಬಸವನಹಳ್ಳಿ ಪೊಲೀಸರಿಂದ ಈಗ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಯಾವ ಕಾರಣಕ್ಕೋಸ್ಕರ ಕಲ್ಲು ತೂರಾಟ ಆಗಿದೆ ಅನ್ನೋದು ಇನ್ನಷ್ಟೇ ಅಪ್ಡೇಟ್ ಸಿಗಬೇಕು. ಆದರೆ ಚಿಕ್ಕಮಗಳೂರಲ್ಲಿ, ಮೈಸೂರಲ್ಲಾಗಿತ್ತು ಇದೇ ರೀತಿಯಾದಂಥ ಘಟನೆ. ಮನೆಗಳ ಮೇಲೆ ಕಲ್ಲು ತೂರಾಟವನ್ನು ಮಾಡೋದು, ರಾತ್ರಿ ಅಲ್ಲಿಂದ ಎಸ್ಕೇಪ್ ಆಗೋದು. ಈಗ ಚಿಕ್ಕಮಗಳೂರಲ್ಲೂ ಕೂಡ ಇಂಥದ್ದೇ ಘಟನೆಗಳು ಈಗ ಬೆಳಕಿಗೆ ಬರ್ತಾ ಇದೆ. ಮನೆಯ ಮೇಲೆ ತಡರಾತ್ರಿ ಕಲ್ಲುಗಳನ್ನು ತೂರಾಟ ಮಾಡೋದು ಪುಂಡರು, ಬಳಿಕ ಅಲ್ಲಿಂದ ಎಸ್ಕೇಪ್ ಆಗೋದು. ಯಾವ ಕಾರಣಕ್ಕೋಸ್ಕರ ಇವರು ಈ ರೀತಿಯಾಗಿ ತಡರಾತ್ರಿ ಬಂದು ಮನೆಗಳ ಮೇಲೆ ಕಲ್ಲು ತೂರಾಟವನ್ನು ನಡೆಸ್ತಾ ಇದ್ದಾರೆ ಅನ್ನೋದು ಪೊಲೀಸ್ ತನಿಖೆಯಿಂದ ಮಾತ್ರ ಗೊತ್ತಾಗಬೇಕು. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ವಿ, ಮನೆಯ ಕಿಟಕಿ ಗಾಜು ಪುಡಿ ಪುಡಿ ಆಗಿದೆ. ಅಲ್ಲಿ ಕಲ್ಲುಗಳು ಕೂಡ ಬಿದ್ದಿರೋದನ್ನು ಗಮನಿಸ್ಬೋದು. ಇದೇ ಏರಿಯಾದಲ್ಲಿರುವಂಥ ಮನೆ ಅದು. ಮಹೇಶ್ ಅನ್ನೋರಿಗೆ ಸೇರಿದಂಥ ಮನೆ. ನೋಡಿ ಅಲ್ಲಿ ಕಿಟಕಿ ಗಾಜುಗಳು ಪುಡಿ ಪುಡಿಯಾಗಿ ಕೆಳಗೆ ಬಿದ್ದಿರೋದು. ಮನೆಯ ಒಳಗೆ ಹೋಗಿ ಕಲ್ಲುಗಳು ಬಿದ್ದಿದೆ. 11:45 12:10ಕ್ಕೆ ಕೆಲವೇ ಮುಸ್ಲಿಮ್ಸ್ ಹುಡುಗರು ಗುಂಪು ಕಟ್ಕೊಂಡ್ಬಂದು ಮನೆಗೆ ಒಂದು ಕಲ್ಲು ಹೊಡೆದು ಹೋಗಿದ್ದಾರೆ. ಆವಾಗ ನಮ್ಮ ಓನರ್ ಫೋನ್ ಮಾಡಿದ್ದಾರೆ ರತ್ನಾಕರಿಗೆ, ಅವರು ಮಾಡಿದಾರಂತೆ. ಅವ್ರು ಬಂದು ಪೊಲೀಸಿಗೆ ನೈಟ್ ಪೊಲೀಸ್ ಅವ್ರಿಗೆ ಫೋನ್ ಮಾಡಿದರು. ಅವ್ರು ಬಂದು ನೋಡ್ಕೊಂಡು ಹೋಗಿ ಮಾಜರ್ ಮಾಡ್ಕೊಂಡು ಹೋಗಿದ್ದಾರೆ. ಬಂದು ಕಂಪ್ಲೇಂಟ್ ಕೊಡಿ 10 ಗಂಟೆಗೆ ಅಂತ ಈ ಕಡೆ ಓಡಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ಕಾನೂನು ಕ್ರಮ ಕೈಗೊಳ್ಳಬೇಕಾಗಿ ನಾವು ಪೊಲೀಸ್ ಇಲಾಖೆಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಚಿಕ್ಕಮಗಳೂರು ಪ್ರತಿನಿಧಿ ಚೇತನ್ ಪದ್ಮಶಾಲಿಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಚೇತನ್, ಯಾವ ಕಾರಣಕ್ಕೋಸ್ಕರ ಮನೆಗಳ ಮೇಲೆ ಕಲ್ಲು ತೂರಾಟ ಆಗ್ತಾ ಇದೆ? ಪೊಲೀಸರು ಏನು ಶಂಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ? ನಾಗೇಂದ್ರ ಬಾಬು, ಈ ಘಟನೆ ನಡೆದಿರುವುದು ನಿನ್ನೆ ರಾತ್ರಿ 11:30 12 ಗಂಟೆ ಸಮಯದಲ್ಲಿ ಆಗಿದೆ ಅನ್ನುವಂಥ ಮಾಹಿತಿಯನ್ನು ಈಗೇನು ಮನೆ ಮಾಲೀಕ ಮಹೇಶ್ ಇರ್ಬೋದು, ಮತ್ತೆ ಆ ಮನೆ ಏನ್ ಬಾಡಿಗೆ ಕೊಟ್ಟಿದ್ರು ಅದರ ಓನರ್ ಕೂಡ ಅದನ್ನೇ ಕೂಡ ಹೇಳ್ತಿರುವಂಥದ್ದು. ತಡರಾತ್ರಿ 11:30 12 ಗಂಟೆವರೆಗೂ ಕೆಲವು ಕಿಡಿಗೇಡಿಗಳು ಬಂದಂತರು ಕಲ್ಲು ತೂರಾಟ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯಾವಾಗ ಕಲ್ಲು ತೂರಾಟ ಆಗುತ್ತೆ ಅವರು ತಕ್ಷಣ 112ಗೆ ಮತ್ತೆ ಬಸವನಹಳ್ಳಿ ಪೊಲೀಸರಿಗೆ ಮಾಹಿತಿಯನ್ನು ನೀಡ್ತಾರೆ. ತಕ್ಷಣವೇ ಅವರು ಕೂಡ ಸ್ಥಳಕ್ಕೆ ಆಗಮಿಸಿದ್ರು. ಆ ಸಂದರ್ಭದಲ್ಲಿ ಅಲ್ಲಿ ಯಾರೂ ಕೂಡ ಪೊಲೀಸರಿಗೆ ಕೂಡ ಸಿಕ್ಕಿಲ್ಲ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಏನು ವಿಜಯಪುರ ಬಡಾವಣೆ ಆ ರಸ್ತೆ ಮತ್ತೆ ಸೇರಿದಂತೆ ಕೆಲ ಭಾಗದ CCTV ಫುಟೇಜ್ಗಳನ್ನ ಕಲೆಕ್ಟ್ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಅಂದ್ರೆ ಪ್ರತಿಯೊಂದು CCTV ಫುಟೇಜ್ಗಳಲ್ಲೂ ಕೂಡ ಯಾರ್ಯಾರು ಓಡಾಡಿದ್ರು, ಸ್ಥಳೀಯರ ಅಥವಾ ಬೇರೆಯವರ ಯಾರು ಅನ್ನೋ ಬಗ್ಗೆ ಈಗ ಮಾಹಿತಿ ಕಲೆಯಕ್ಕೆ ಮುಂದಾಗಿದ್ದಾರೆ. ಅದಾದ ನಂತರ ಏನು ಅದು CCTV ಫುಟೇಜ್ ಅಲ್ಲಿ ಯಾವ ವ್ಯಕ್ತಿಗಳ ಅನುಮಾನ ಬರ್ತಾರೆ, ಅದಾದ ನಂತರ ಮಹೇಶ್ ಅವರಿಂದ ಏನು ದೂರು ಪಡೆದು ನಂತರ ಪ್ರಕರಣವನ್ನು ದಾಖಲಿಸಿ ಕೂಡ ಮುಂದಾಗಿದ್ದಾರೆ. ಅಂದ್ರೆ ಈ ಪ್ರಕರಣವನ್ನ ಒಂದೆಡೆ ಗಂಭೀರವಾಗಿ ಕೂಡ ಪರಿಗಣಿಸಿದ್ದಾರೆ. ಅಂದ್ರೆ ಮೈಸೂರಿನ ಪ್ರಕರಣದ ನಂತರ ಚಿಕ್ಕಮಗಳೂರು ಕೂಡ ಇದೇ ರೀತಿ ಘಟನೆ ನಡೆದಿರೋದ್ರಿಂದ ಇದನ್ನು ಸಂಪೂರ್ಣವಾಗಿ ಗಂಭೀರವಾಗಿ ಪರಿಗಣಿಸಿರುವಂತ ಪೊಲೀಸರಿಗೆ ಒಂದು ತನಿಖೆಯನ್ನು ಕೂಡ ಚುರುಕುಗೊಳಿಸಿದ್ದಾರೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಚೇತನ್, ನಿಮ್ಮೆಲ್ಲ ಮಾಹಿತಿಗಾಗಿ. ಮೊನ್ನೆ ಮೈಸೂರಲ್ಲಿ ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಟ ಆಯಿತು. ಅಲ್ಲಿ ಗಲಭೆ ಕೂಡ ಸೃಷ್ಟಿ ಆಯಿತು. ಅಲ್ಲಿ ಯಾವ ಕಾರಣಕ್ಕಾಗಿದೆ ಅಂತ ಗೊತ್ತಿದೆ. ಆದರೆ ಇಲ್ಲಿ ಚಿಕ್ಕಮಗಳೂರಲ್ಲಿ ಮನೆಗಳ ಮೇಲೆ ಈ ಥರ ಕಲ್ಲು ತೂರಾಟವನ್ನು ಯಾವ ಕಾರಣಕ್ಕೋಸ್ಕರ ನಡೆಸಿದ್ದಾರೆ ಅನ್ನೋದು ಇನ್ನೂ ಸ್ಪಷ್ಟವಾಗಿ ಗೊತ್ತಿಲ್ಲ. ಪೊಲೀಸರ ತನಿಖೆಯಿಂದ ಮಾತ್ರ ಗೊತ್ತಾಗಬೇಕು. ನೋಡಿ, ಇವತ್ತು ಚಿಕ್ಕಮಗಳೂರು ಸರದಿ